ಆರಾಮ 2 ದಿವಸದ ಭೇಟಿ ಇಲ್ಲಿ ಬರ್ರಿ. ಕೈಯಾಗ ಲೈವ್ ಹಿಡಿದು ಅಕ್ಷರಗಳು ನೋಡಲಿಲ್ಲ ಹಾಕ್ಬಿಡಪ್ಪ. ಸಾರಿ ಅದು ಪ್ರೋಗ್ರಾಮ್ ಪ್ರಶಾಂತ ಪಂಚಮಸಾಲಿಗಳ ಮೌನ ಪ್ರತಿಭಟನೆ ಸಾಗ್ತಾ ಇದೆ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು ತಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀರಿ. ರಸ್ತೆಯುದ್ದಕ್ಕೂ ಹಿಂದಿನ ಭಾಗದಲ್ಲಿ ಪಂಚಮಸಾಲಿ ಮುಖಂಡರು ಬರ್ತಾ ಇದ್ದರೆ ರಸ್ತೆಯ ಮುಂಭಾಗದಲ್ಲಿ ಪೊಲೀಸರು ನಿಯೋಜನೆಗೊಂಡಿರುವಂಥದ್ದು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಜರುಗಬಾರದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಆಗಿರ್ಬೋದು ಹಾಗೂ ನಗರ ಪೊಲೀಸ್ ಆಯುಕ್ತರಾಗಿರಬಹುದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರುವಂಥದ್ದು. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನು ಈ ಒಂದು ಮೌನ ಪ್ರತಿಭಟನೆಗೆ ನಿಯೋಜನೆ ಮಾಡಿರುವಂಥದ್ದು ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀರಿ. ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಅಂಥೇಳಿ.
ಈ ಒಂದು ವಾಹನ ಬರುವಷ್ಟರ ಹೊತ್ತಿಗೆ ಪೊಲೀಸರಿದ್ದರೆ ಇಲ್ಲಿ ನೋಡ್ಬೋದು ಯಾವ ಮಟ್ಟಿನಲ್ಲಿ ಮೌನ ಪ್ರತಿಭಟನೆಗೆ ಪಂಚಮಸಾಲಿ ಮುಖಂಡರು ಭಾಗವಹಿಸಿದ್ದಾರೆ ಅಂತ ಹೇಳಿ. ಯತ್ನಾಳ್ ಅವರಾಗಿರ್ಬೋದು, ಅರವಿಂದ್ ಬೆಲ್ಲದವರಾಗಿರ್ಬೋದು, ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿಯವರಾಗಿರಬಹುದು, ಎಲ್ಲರೂ ಕೂಡ ಹಲವಾರು ಮುಖಂಡರು ಈ ಒಂದು ಮೌನ ಪ್ರತಿಭಟನೆಯಲ್ಲಿ ಈಗ ಭಾಗಿಯಾಗಿದ್ದಾರೆ. ಈಗ ಚೆನ್ನಮ್ಮ ವೃತ್ತಕ್ಕೆ ಈ ಮೌನ ಪ್ರತಿಭಟನೆ ಬಂದು ತಲುಪಿದೆ. ಸೊ ಮುಂಭಾಗದಲ್ಲಿ ತಾವು ನೋಡ್ತಾ ಇರ್ಬೋದು, ಸಹಸ್ರಾರು ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಪೊಲೀಸ್ ನಿಯೋಜನೆಯನ್ನು ಮಾಡಲಾಗಿದೆ. ಇದು ಬೆಳಗಾವಿಯ ಹೃದಯ ಭಾಗವಾಗಿರುವಂತಹ ಚೆನ್ನಮ್ಮ ವೃತ್ತ. ಸೊ ಇಲ್ಲಿ ಮಹಾಮಾತೆ ಚೆನ್ನಮ್ಮ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಇಲ್ಲಿಂದ ಶ್ರೀಗಳು ಮತ್ತು ಮುಖಂಡರು ಮುಂದೆ ಸಾಗ್ತಾರೆ. ಸೊ ಗೊತ್ತಿಲ್ಲ ಎಲ್ಲಿಯವರೆಗೆ ಅವಕಾಶ ಇದೆ ಅಂತ ಹೇಳಿ, ಎಲ್ಲಿ ಇವರನ್ನು ಪೊಲೀಸರು ತಡೆದು ನಿಲ್ಲಿಸ್ತಾರೆ ಅದು ಕೂಡ ಮಾಹಿತಿ ಇಲ್ಲ. ಯಾಕೆಂದರೆ ಪೊಲೀಸರು ಅದನ್ನು ಯಾವುದು ಕೂಡ ಹೇಳಿರೋದಿಲ್ಲ. ಸೊ ಈಗ ಪ್ರತಿಭಟನೆ ಮೌನವಾಗಿ ಸಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಧಿಕ್ಕಾರವೂ ಇಲ್ಲ, ಜೈಕಾರವೂ ಇಲ್ಲ, ಕೇವಲ ಮೌನವಾಗಿ ಯತ್ನಾಳ್ ಅವರು ಹೆಜ್ಜೆಯನ್ನು ಹಾಕ್ತಾ ಇರುವಂಥದ್ದು. ಕೈಗೆ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡಿರುವಂಥದ್ದು ಯತ್ನಾಳ್ ಅವರು ತಾವು ಗಮನಿಸ್ತಾ ಇದ್ದೀರಿ. ಯತ್ನಾಳ್ ಅವರು ತಮ್ಮ ಎಡಗೈಗೆ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ಹೆಜ್ಜೆಯನ್ನು ಹಾಕ್ತಾ ಇರುವಂಥದ್ದು. ಸೊ ಈಗ ಸದ್ಯ ಈ ಮೌನ ಪ್ರತಿಭಟನಾ ರ್ಯಾಲಿ ಬೆಳಗಾವಿಯ ಚೆನ್ನಮ್ಮ ವೃತ್ತಕ್ಕೆ ಬಂದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಪೊಲೀಸರ ನಿಯೋಜನೆಯನ್ನು ತಾವು ಗಮನಿಸ್ತಾ ಇದ್ದೀರಿ. ಪೊಲೀಸರೇ ಇಲ್ಲಿ ಸಾಲಾಗಿ ನಿಂತ್ಕೊಂಡಿರುವಂಥದ್ದು. ಸೊ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಜರುಗಬಾರ್ದು ಅನ್ನೋ ಕಾರಣಕ್ಕಾಗಿ ಬಿಗಿ ಭದ್ರತೆಯನ್ನು ಕೂಡ ಕೊಡಲಾಗಿರುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಈಗ ಚೆನ್ನಮ್ಮ ವೃತ್ತಕ್ಕೆ ಈ ಪ್ರತಿಭಟನೆ ಬಂದು ಸಾಗಿದೆ. ಇಲ್ಲಿಂದ ಮೌನವಾಗಿಯೇ ಅವರು ಮುಂದೆ ಸಾಗ್ತಾರೆ. ಯತ್ನಾಳ್ ಅವರು ಬೇಗ ಬೇಗ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಸೊ ಹೀಗಾಗಿ ಅವರು ಬೇಗ ಬಂದು ಚೆನ್ನಮ್ಮ ವೃತ್ತವನ್ನು ತಲುಪಿದ್ದಾರೆ. ಆದರೆ ಶ್ರೀಗಳು ಹಾಗೂ ಕೆಲವೊಂದಿಷ್ಟು ಮುಖಂಡರು ಹಿಂದಿನಿಂದ ಬರ್ತಾ ಇರುವಂಥದ್ದು. ಸೊ ಹೀಗಾಗಿ ಅವರಿಗೋಸ್ಕರ ಯತ್ನಾಳ್ ಅವರು ಇಲ್ಲಿ ನಿಂತ್ಕೊಂಡಿರುವಂಥದ್ದು. ಸೊ ತಾವೀಗ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಕೇಸರಿ ಧ್ವಜಗಳನ್ನು ಹಿಡಿದುಕೊಂಡು ಪಂಚಮಸಾಲಿ ಸಮುದಾಯ ಮೌನ ಪ್ರತಿಭಟನೆಗೆ ಮುಂದಾಗಿದೆ ಅಂತ ಹೇಳಿ ನಾವು ದೃಶ್ಯಗಳಲ್ಲೂ ಕೂಡ ಈಗ ಗಮನಿಸಬಹುದು. ಹಿಂದ್ಗಡೆ ಎಲ್ಲ ನಮ್ಮ ಮೌನವಾಗಿ ಇದು ಯಾವುದೇ ಒಂದು ಧಿಕ್ಕಾರವಾಗಲಿ ಯಾವುದೇ ಘೋಷಣೆಯನ್ನಾಗಲಿ ಮಾಡುವಂತಹ ಸಂದರ್ಭ ಅಲ್ಲ. ನೋಡ್ಬೋದು ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಕೈಯಲ್ಲಿ ಕೇಸರಿ ಬಾವುಟವನ್ನು ಹಿಡಿದುಕೊಂಡು ಪಂಚಮಸಾಲಿ ಸಮುದಾಯ ಇವತ್ತು ಮೌನ ಪ್ರತಿಭಟನೆಗೆ ಮುಂದಾಗಿದೆ ಅಂತ ಹೇಳಿ ಶ್ರೀಗಳ ನೇತೃತ್ವದಲ್ಲಿ ಈ ಪ್ರತಿಭಟನೆ ಆಗ್ತಾ ಇರುವಂಥದ್ದು. ಶ್ರೀಗಳು ಕೂಡ ಕೈಗೆ ಕಪ್ಪು ಬಟ್ಟೆಯನ್ನು
ಕಟ್ಟಿಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಅವರ ಜೊತೆಗೆ ಅರವಿಂದ್ ಬೆಲ್ಲದವರು ಕೂಡ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಸೊ ಈಗ ಪ್ರತಿಭಟನೆ ಸರಿಯಾಗಿ ಚೆನ್ನಮ್ಮ ವೃತ್ತಕ್ಕೆ ಬಂದು ತಲುಪಿದೆ. ಸೊ ಇಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿದೆ ದೃಶ್ಯ ಅಂತೇಳಿ. ಎಲ್ಲರೂ ಮೌನ, ಒಂದು 5 ನಿಮಿಷ ಮೌನ ಮೌನವಾಗಿರ್ಬೇಕು. ಚೆನ್ನಮ್ಮ ವೃತ್ತವನ್ನು ಈಗ ಪಂಚಮಸಾಲಿ ಪ್ರತಿಭಟನೆ ತಲುಪಿದೆ. ಸಿದ್ದು ಸೌದಿಯವರು ಕೂಡ ಇದ್ದಾರೆ, ಅರವಿಂದ್ ಬೆಲ್ಲದವರು ಕೂಡ ಇದ್ದಾರೆ. ಚೆನ್ನಮ್ಮ ವೃತ್ತದಲ್ಲಿ ಕಾರ್ಯಕರ್ತರು ಕೆಳಗಡೆ ಕೂತ್ಕೊಳ್ತಾ ಇದ್ದಾರೆ. ಮೌನವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಶ್ರೀಗಳು ಕೂಡ ಕೆಳಗಡೆ ಕೂತ್ಕೊಂಡು ಗಮನಿಸಬಹುದು. ಶಾಂತಿಯುತವಾಗಿ ನಡೆದಿದ್ದ ಪ್ರತಿಭಟನೆಯಲ್ಲಿ ನಮ್ಮನ್ನ ಪ್ರಚಾರ ಮಾಡುತ್ತಾ ಸರ್ಕಾರ ನಾವು ಯಾರೂ ಕೂಡ ಅವರು ಎಷ್ಟು ಪ್ರಚಾರ ಮಾಡಿದ್ರೆ ಪ್ರಚೋದನಕಾರಿಯಾಗಿದ್ದಿಲ್ಲ. ಶಾಂತಿಯುತವಾಗಿಯೂ ಹೋರಾಟ ನಡೆಸಿತ್ತು. ನಮ್ಮೆಲ್ಲರ ಮೇಲೆ ಲಾಠಿ ಚಾರ್ಜ್ ಮಾಡಿ ಮತ್ತು ಅಮಾಯಕ ಲಿಂಗಾಯತ ಪ್ರತಾಪೇಟ್ ಬಗ್ಗೆ ಎಲ್ಲರಿಗೂ ಹೋದ್ರ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮೀಸಲಾತಿಗಾಗಿ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಅವರ ಮೇಲೆ ಸುಖಾಸುಮ್ಮನೆ ರಾಜಸ್ಥಾನ ಮಾಡಿ ನಮ್ಮನ್ನ ಎದುರಿಸುವ ತಂತ್ರವನ್ನ ಮಾಡಿದ್ರು ಕೂಡ ನಿನ್ನ ಬಾಜು ಈ ಒಂದು ಹೋರಾಟಕ್ಕೆ ನಮ್ಮ ಸಮಾಜದ ಅಗ್ರಗಣ್ಯ ನಾಯಕರು ಸೈಡ್ ಆಗ್ರಿ ಅರ್ಧ ಫೋಟೋ ಬರ್ರಿ ಅದು ಒಂದು ಹಿಂಗೆ ಕ್ರಾಸ್ ಅಂತವ್ರಿ ಬರ್ರಿ ಒಂದು ಬರ್ರಿ
ಮೇಲೆ ಅಲ್ಲಾಗಿರುವಂತಹ ದಿನವನ್ನ ಲಿಂಗಾಯತರ ದೌರ್ಜನ್ಯ ದಿನ ಎಂದೇಳಿ ಇವತ್ತು ನಾವು ಆಚರಿಸ್ತೇವೆ. ಹಾಗಾಗಿ ಈ ಒಂದು ವಿರೋಧವನ್ನ ಮೌನ ಪ್ರತಿನಿಧಿಯಿಂದ ಹಮ್ಮಿಕೊಂಡಿದ್ದೇವೆ. ಹೋರಾಟದಲ್ಲಿ ಸಮಾಜದ ಬಾಂಧವರು ಇಡೀ ರಾಜ್ಯಾದ್ಯಂತ ಆಗಮಿಸಿದ್ದು ಅವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀಗಳ ಒಂದು ಕರೆಗೆ ಹೋಗಟ್ಟು ಕಲ್ಯಾಣ ಕರ್ನಾಟಕ ಭಾಗದ ಭಿಕ್ಷಾ ಲಿಂಗಾಯತರು ಮತ್ತು ಮೈಸೂರು ಭಾಗದ ಗೌಡ ಲಿಂಗಾಯತರು, ಮಲೆಗೌಡ ಲಿಂಗಾಯತರು ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾವೆಲ್ಲರೂ ಕೂಡ ಸಮಾಜದ ಪರವಾಗಿ ಧನ್ಯವಾದಗಳನ್ನು ತಿಳಿಸಿ ಹೋರಾಟ ಮಾಡುತ್ತಿದ್ದಾರೆ. ಇದು ಕೂಡ ನಮಗೆ ಒಂಥರ ನೋವಾಗ್ತಾರೆ. ಯಾಕಂದ್ರೆ ತಮ್ಮ ಮತದಾರರಾಗಿ ಸಮಾಜವನ್ನು ಬಳಸಿಕೊಂಡು ಸಮಾಜವನ್ನು ಕೇವಲ ಮತಕ್ಕಾಗಿ ತಮ್ಮ ದಾರಿಯಲ್ಲಿ ಬಿಟ್ಟಿರ್ತಕ್ಕಂಥ ಈ ಒಂದು ನಮಗೆ ಅನ್ಯಾಯವನ್ನು ಮಾಡುತ್ತಾ ಈಗ 2024 ಎಂದೂ ಮರೆಯಲಾಗದಂತಹ ಒಂದು ಇತಿಹಾಸದ ಒಂದು ನೆನಪಿನಲ್ಲಿ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ. ನಾವೆಲ್ಲರೂ ಕೂಡ ವಿಧಾನಸೌಧದ ಮುಂದೆ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಮೇಲೆ ಸುಮ್ಮನೆ ಮನವಿಯನ್ನು ಕೊಡುವುದಕ್ಕಾಗಿ ನಾವು ವಿಧಾನಸೌಧದ ಮುಂದೆ ಹೋಗುವಾಗ ಸುಮ್ಮನೆ ನಮ್ಮ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿ ಮಾರಣಾಂತಿಕವಾಗಿ ನಮ್ಮ ಸಮಾಜದ ಬಾಂಧವರು ಮಾರಣಾಂತಿಕವಾಗಿ ಅನ್ಯಾಯವನ್ನು ಮಾಡಿರ್ತಕ್ಕಂಥ ಈ ಒಂದು ರಾಜ್ಯ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ಇನ್ನೇನು ಇವರು ಅಧಿಕಾರವನ್ನು ಕಳೆದುಕೊಳ್ಳುವ ಸಮಯ ಹತ್ತಿರ ಬಂದಿದೆ. ಯಾಕಂದ್ರೆ ಇವತ್ತು ನಮ್ಮ ಸಮಾಜದ ಬಡ ಮಕ್ಕಳಿಗಾಗಿ, ಅವರ ಒಂದು ವಿದ್ಯಾಭ್ಯಾಸಕ್ಕಾಗಿ, ಅವರ ಒಂದು ಉದ್ಯೋಗಕ್ಕಾಗಿ ಏನು ಶ್ರೀಗಳು ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನು ಏನು ಮಾಡ್ತಾ ಇದ್ದಾರೆ. ಆ ಹೋರಾಟ ಎಂದೂ ಕೂಡ ವಿಫಲವಾಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಪರಮಪೂಜ್ಯ ಶ್ರೀಗಳು ಮತ್ತು ಹೋರಾಟಕ್ಕೆ ಕರೆ ಕೊಟ್ಟರೆ ನಾಡಿನಾದ್ಯಂತ ನಮ್ಮ ಸಮಾಜದ ಬಾಂಧವರು ಲಕ್ಷ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಆ ಒಂದು ಪೂಜ್ಯರ ಶಕ್ತಿ ಆಗಿದೆ. ಮತ್ತು ನಮ್ಮ ಸಮಾಜದ ಅನೇಕ ಅಗ್ರಗಣ್ಯ ರಾಜಕೀಯ ನಾಯಕರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಇವತ್ತು ಬಲಗೈಯಲ್ಲಿ ತಾಯಿ ಚೆನ್ನಮ್ಮ ಮಾತೆಯ ಧ್ವಜವನ್ನು ಹಿಡಿದುಕೊಂಡು ಎಡಗೈ ಒಂದು ಕೋಳಿಗೆ ಕಪ್ಪು ಬಟ್ಟೆಯನ್ನು ಧರಿಸಿ ಇವತ್ತು ನಾವು ನೂತನವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನೀವು ಇವತ್ತು ಎಷ್ಟೇ ಅನ್ನ ಮಾಡಿದ್ರು ಕೂಡ ನಾವು ಕಾನೂನಾತ್ಮಕವಾಗಿ ಆ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಒಂದು ಮೌನ ಪ್ರತಿಭಟನೆ ಅರ್ಥಸಂಕಲನದಲ್ಲಿ ಸರ್ವಮುಖ್ಯ ಶ್ರೀಗಳ ಕರೆಗೆ ಹೋಗುವಷ್ಟು ಶಿಕಾರಿಪುರದಿಂದ ಅನೇಕ ನಮ್ಮ ಯುವಕರು ಬೈಕ್ನಲ್ಲಿ ಬಂದಿದ್ದಾರೆ. ಅವರು ಕೂಡ ನಾವು ಸಮಾಜದ ವತಿಯಿಂದ ತುಂಬು ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಯಾಕಂದ್ರೆ ಶಿಕಾರಿಪುರ ದಕ್ಷಿಣ ಕರ್ನಾಟಕ ಒಂದು ಶಿಕಾರಿಪುರದಿಂದ ಉತ್ತರ ಕರ್ನಾಟಕದ ಬೆಳಗಾವಿಗೆ ನಾವು ತ್ರಿಪುರ ವಾಹನದಲ್ಲಿ ಬಂದಿದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಬಹಳ ಸಂತೋಷ. ಯಾಕಂದ್ರೆ ಅಲ್ಲಿಂದ
ಬೆಂಬಲವನ್ನು ನೀಡುತ್ತಾ ಇರೋದು ನೋಡಿದ್ರೆ ಈ ಒಂದು ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಯಶಸ್ಸನ್ನ ಕಂಡೇ ಕಾಣುತ್ತೆ ಅಂತೇಳಿ ಈ ಒಂದು ಸಮಾಜ ಬಾಂಧವರು ನಾವೆಲ್ಲರೂ ಇವತ್ತು ಭಾವಿಸಬೇಕಾಗಿದೆ. ಈ ಒಂದು ಹೋರಾಟದಲ್ಲಿ ಮನೆಗೋಡ ಲಿಂಗಾಯತರು ಶಿವಮೊಗ್ಗ, ಗೌಡ ಲಿಂಗಾಯತರು ಮೈಸೂರು ಭಾಗ, ಶಿಕ್ಷಾ ಲಿಂಗಾಯತರು ಕಲ್ಯಾಣ ಕರ್ನಾಟಕ ಮತ್ತು ಪಂಚಮಸಾಲಿ ಸಮಾಜದ ಅನೇಕ ಬಾಂಧವರು ಈ ಹೋರಾಟದಲ್ಲಿ ಭಾಗವಹಿಸಿದ್ದೀರಿ. ಹಾಗಾಗಿ ನಾವೆಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ ನಮ್ಮ ಪರಮ ಪೂಜ್ಯ ಶ್ರೀಗಳು ಯಾವುದೇ ಒಂದು ಸ್ಥಳದಲ್ಲಿ ಕೂಡ ನಮಗೆ ಕರೆ ಕೊಟ್ಟರೆ ಅವರ ಕರೆಗೆ ನಾವೆಲ್ಲರೂ ಕೂಡ ಅವರ ಕರೆಯನ್ನು ಆಲಿಸಿ ಅವರು ಹೇಳುವಂತಹ ಸಂದರ್ಭದಲ್ಲಿ ಆಗಮಿಸಿ ಅವರ ಮಾರ್ಗದರ್ಶನದಲ್ಲಿ ಸಮಾಜವನ್ನು ಕಟ್ಟುವಂತಹ ಕೆಲಸವನ್ನು ಮಾಡೋಣ ಅಂತ ಹೇಳಿ ಈ ಮೂಲಕ ನಾವೆಲ್ಲರೂ ಹೇಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಮೂರು ಪಕ್ಷದ ರಾಜಕೀಯ ನಾಯಕರು ಸಮಾಜಕ್ಕಾಗಿ ಮತ್ತು ಸದನದಲ್ಲಿ ಹೋರಾಟವನ್ನ ಮಾಡಬೇಕಾಗಿ ಕೆಲವು ಬೆಳವಣಿಗೆಯ ಸಮಾಜ ಬಾಂಧವರು ಬೆಳವಣಿಗೆಯ ಸಮಾಜದ ಶಾಸಕರು ಮಾತ್ರ ಸದನದಲ್ಲಿ ಹೋರಾಟ ಮಾಡಿದ್ದಾರೆ. ಇನ್ನೂ ಕೆಲವು ಶಾಸಕರು ನಿಮಗೆ ಕೇವಲ ಸಮಾಜದ ಹಕ್ಕುಗಳಿಗಾಗಿ ಅಷ್ಟೇ ಬೇಕಾ ಅಥವಾ ಸಮಾಜ ಬೇಕಂತ ಹೇಳಿ ನಾವು ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಸಮಾಜ ಬಾಂಧವರು ನೀವು ನಮ್ಮ ಸಮಾಜ ಬಾಂಧವರನ್ನ ಅರ್ಥ ಮಾಡ್ಕೊಳ್ಳಿ. ಸಮಾಜದ ಬಾಂಧವರ ಒಂದು ಮನಸ್ಸಿನ ಯಾವ ಶಾಸಕರು ಇವತ್ತೇನು ಸಮಾಜದ ಪರವಾಗಿ ಮಾತಾಡೋದು ಮುಂದಿನ ದಿನಗಳಲ್ಲಿ ಮಾಹಿತಿ ಆಗ್ತದೆ, ಅದನ್ನು ಕೂಡ ನಾವು ನೆನಪಿನಲ್ಲಿದ್ದೇವೆ. ಕೇವಲ ಈ ಹಿಂದೆ ಕೂಡಲ ಸಂಗಮದಿಂದ ಬೆಂಗಳೂರಿನವರಿಗೆ ನಡೆದಿರ್ತಕ್ಕಂಥ ಐತಿಹಾಸಿಕ ಸಮಾಜದ ಮಕ್ಕಳಿಗಾಗಿ ನಡೆದಿರ್ತಕ್ಕಂಥ ಉದ್ಯೋಗಕ್ಕಾಗಿ ಮೀಸಲಾತಿಗಾಗಿ ನಡೆದಿರ್ತಕ್ಕಂಥ ಪಾದಯಾತ್ರೆಯಲ್ಲಿ ತಮ್ಮ ರಾಜಕೀಯ ಲಾಭಕ್ಕಾಗಿ ಪಾಲ್ಗೊಂಡು ತಮ್ಮ ಬೆಳೆಯನ್ನು ಬೆಳೆಸಿಕೊಂಡು ಇವತ್ತು ಸಮಾಜದಿಂದ ಶಾಸಕರಾಗಿರ್ತಕ್ಕಂಥ ಈಗಿನ ಕೆಲವು ಶಾಸಕರು ಸಮಾಜದ ಮೇಲೆ ಪ್ರೇರಣೆ ಕೊಡ್ತಾ ಇದ್ದಾರೆ. ಇದು ನಿಮಗೆ ಎಲ್ಲರೂ ಕೂಡ ಒಳ್ಳೆಯದಲ್ಲ. ಯಾಕಂದ್ರೆ ಸಮಾಜವನ್ನ ಬಳಸಿಕೊಂಡು ಸಮಾಜವನ್ನ ನೀವು ಯಾವುದೇ ಕಾರಣಕ್ಕೂ ಕೊಲ್ಲುವಂತ ಕೆಲಸವನ್ನು ಮಾಡಿದ್ರೆ ಸಮಾಜ ಯಾವತ್ತೂ ಕೂಡ ದೊಡ್ಡದಾಗಿರ್ತಕ್ಕಂಥ ನಮ್ಮ ಈ ಬೃಹತ್ ಪಂಚಮಸಾಲಿ ಸಮಾಜ ನಿಮ್ಮನ್ನ ಇತಿಹಾಸದಲ್ಲಿ ಯಾವತ್ತೂ ಕೂಡ ಮರೆಯಲ್ಲ. ಯಾಕಂದ್ರೆ ಯಾರು ಸಮಾಜದ ಅನ್ನವನ್ನ ಒಂದು ಸಮಾಜಕ್ಕಾಗಿ ಹಿಡಿದು ಇರ್ತಾರೋ ಅವರಿಗೆ ಯಾವತ್ತೂ ಸಮಾಜದ ಪರವಾಗಿ ಯಾವ ಒಂದು ಶಾಸಕರಾಗಲಿ ಜನಪ್ರತಿನಿಧಿಗಳಾಗಲಿ ಯಾರು ಸಮಾಜದ ಋಣಸೂಚಿತಾಗಿ ಇರ್ತಾರೆ ಅವರಿಗೆ ನಮ್ಮ ಸಂಪೂರ್ಣ ಸಮಾಜದ ಬೆಂಬಲ ಇರುತ್ತೆ. ನೀವೇನೋ ಕೆಲವು ಬೆಳವಣಿಗೆ ಏನೋ ಕೆಲವು ಶಾಸಕರಿದ್ದೀರಿ, ಅವರು ನಮ್ಮ ಜೊತೆ ಇವತ್ತು ಹೋರಾಟದಲ್ಲಿ ಭಾಗವಹಿಸ್ತಿಲ್ಲ. ಯಾಕಂದ್ರೆ ನಿಮ್ಮ ಸ್ವಾರ್ಥ ಇವತ್ತು ಸಮಾಜಕ್ಕೆ ಹೋರಾಡ್ತಾ ಇದೆ. ಯಾಕಂದ್ರೆ ಕೇವಲ ನೀವು MLA-ಗಳಾಗಲಿಕ್ಕಾಗಿ ಸಮಾಜವನ್ನು ಬೆಳೆಸಿಕೊಂಡಿದ್ದೀರಿ. ಅದು ಸಮಾಜ ಜನರು ಎಂದೂ ಕೂಡ ಮರೆಯಲ್ಲ. ಅವರು ಇವತ್ತು ನಿಮಗೆ ಸಮಾಜದ ಕಟ್ಟಕಡೆಯ ಒಬ್ಬ ಮಹಿಳೆ ರೈತ ಇವತ್ತು ನಿಮಗೆ ಹಿಡಿತಾಟವನ್ನು ಆಗ್ತಾ ಇದ್ದಾರೆ. ಯಾಕಂದ್ರೆ ನೀವೇನು ಶಾಸಕರಾಗಿದ್ದೀರಿ, ಇವತ್ತು ಸಮಾಜ ಜೊತೆ ಯಾವುದೇ ಸಮಾಜ ಎಂದೂ ಕೂಡ ಮರೆಯಲ್ಲ. ನಮ್ಮ ಸಮಾಜ ಬಾಂಧವರು ಮುಂದಿನ ತೀರ್ಮಾನಗಳಲ್ಲಿ ಅಂತವರಿಗೆ ಪಾಠ ಕಲಿಸಬೇಕಾಗಿ ನಮ್ಮೆಲ್ಲ ಸಮಾಜ ಬಾಂಧವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಇನ್ನು ಮೌನ ಪ್ರತಿಭಟನೆ ಆಗಲಿದೆ. ಎಲ್ಲರೂ ಕೂಡ ನಿಧಾನವಾಗಿ ಶಾಂತ ರೀತಿಯಲ್ಲಿ ಯಾವುದೇ ಘೋಷಣೆಯನ್ನು ಕೂಗದೆ ನಿಧಾನವಾಗಿ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಹಳ ಅಚ್ಚುಕಟ್ಟಿನಿಂದ ಮಾತಾಡಿದ ನಾವು ಪಂಪನಗೌಡ ಜನತಲ್ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈ ಮೌನ ಏನು ನಾವು ಮಾಡ್ತಕ್ಕಂಥ ಪ್ರತಿಬಂಧನೆ ಮೌನವಾಗಿದೆಯಲ್ಲ, ಅದೇ ತರನಾಗಿ ಹೊರಡ್ತಾ ಇದೆ. ಯಾರೂ ಕೂಡ ಅನ್ಯತಾ ಭಾವಿಸಬಾರದು. ಸಮಾಧಾನ, ಸದ್ಬುದ್ಧಿ, ಸದ್ಭಾವನೆ, ಸದ್ವಿಚಾರದಲ್ಲಿ ಹೊರತಕ್ಕಂಥ ಒಂದು ಸಮಾಜದ ಊರಿನನ್ನು ಬರ್ತಕ್ಕಂಥ ಎಲ್ಲ ಪ್ರತಿ ಹಳ್ಳಿಯಿಂದ ಬಂದಿರತಕ್ಕಂಥ ಗುರು ಹಿರಿಯರಿರ್ಬೋದು, ಅಕ್ಕ ತಂಗಿರಿರ್ಬೋದು, ಅಣ್ಣ ತಮ್ಮಂದಿರಬಹುದು, ಎಲ್ಲರೂ ನನ್ನ
ಸಮಾಜದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶಾಂತಿ ಅಂತ ಹೋರಾಟಕ್ಕೆ ಯಾರೂ ಕೂಡ ಅನ್ಯಾಯವನ್ನು ಮಾಡುವುದಿಲ್ಲ. ನಾವು ಕೂಡ ಶಾಂತಿವಾಗಿ ಹೊರಟಿದ್ದೀವಿ ಅಂತೇಳಿ ನಮ್ಮೆಲ್ಲ ಅಧಿಕಾರಿಗಳಿಗೆ ಇಲಾಖೆಯ ಪರವಾಗಿ ಎಲ್ಲರಿಗೂ ನಾವು ವಿನಂತಿಸಿಕೊಳ್ಳುತ್ತೇವೆ. ಏನು ನಮ್ಮ ಹೋರಾಟ ಫಸ್ಟ್ ಟೈಮ್ ನೋಡಿದ್ರಲ್ಲ ಎಲ್ಲ ಮಾತಾಡ್ತೀನಿ ಮತ್ತೆ ಸುಮ್ಮನೆ ಭಯ ಈಗ ಏನೈತಲ್ಲ ಫುಲ್ ಜೋರು ಬಿಡು ಇಡು ಈಗ ಮೇಲೆ ಒಂದು ಹೇಳ್ತೀನಿ ಮನ್ಸಿಗೆ ಕೊಟ್ಕೋಬೇಡ. ಎಸ್ ಚೆನ್ನಮ್ಮ ವೃತ್ತದಿಂದ ಈಗ ಪಂಚಮಸಾಲಿ ಪ್ರತಿಭಟನೆ ಮುಂದೆ ಸಾಗ್ತಾ ಇರುವಂಥದ್ದು ತಾವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಚೆನ್ನಮ್ಮ ವೃತ್ತದಲ್ಲಿ ಈವರೆಗೂ ಕೂಡ ನಾಯಕರು ಹಾಗೂ ಶ್ರೀಗಳು ಕೆಳಗಡೆ ಕೂತ್ಕೊಂಡು ಮೌನ ಪ್ರತಿಭಟನೆಯನ್ನು ಮಾಡಿದ್ರು. ಅದಾದ ಬಳಿಕ ಈಗ RTO ವೃತ್ತದತ್ತ ಮೌನ ಪ್ರತಿಭಟನೆ ನಡೀತಾ ಇದೆ, ಮುಂದೆ ಸಾಗ್ತಾ ಇದೆ. ತಾವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ನಾವು ರೈತರು ಬೆಳೆಯುವುದರಿಂದ ಮನುಷ್ಯರಿಲ್ಲ, ಕೃಷಿಯರಿಲ್ಲ. ನಾವು ಎಲ್ಲ ಕೆಲಸವನ್ನು ಬಿಟ್ಟು ಶಾಂತಿಯುತ ಹೋರಾಟಕ್ಕೆ ಆಗಮಿಸುವಂತೆ ಅಂತಂದ್ರೆ ಕೆಲಸ ಬೇಕಿತ್ತು. ಆದರೆ ಏನು ಮಾಡಬೇಕು, ಅನಾನುಕೂಲ ಆಗಿ ಬರೋದು ಮಕ್ಕಳಾಗಿ ಹುಟ್ಟಿದ್ದು ನಮ್ಗೆ ದೊಡ್ಡ ತಪ್ಪು. ಆರಾಮ್ ನಾವು ಶಾಂತಿಯುತ ಪ್ರತಿಭಟನೆಗೆ ನಾವೆಲ್ಲ ಇಲಾಖೆಯವರು ಬಹಳ ಸ್ಪಂದನೆ ಮಾಡ್ತಾ ಇದ್ದೀವಿ. ನಾನು ನೋಡ್ತಾ ಇದ್ದೀನಿ, ಮಾಧ್ಯಮ ಮಿತ್ರರಿರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಈ ಒಂದು ಮೌನ ಪ್ರತಿಭಟನೆಗೆ ಸಹಾಯ ಸಹಕಾರ ನೀಡಿ ಒಂದು